Excuse me, sir. Yes, come in. Sir, sir. ಓಕೆ ಹೊರಡಿ. ಸರ್, ಒನ್ ಡೇ ಲೀವ್ ಅಪ್ಲೈ ಮಾಡಿದ್ದೆ. ಎಷ್ಟೆಲ್ಲ ಕೇಳ್ತೀರಿ? ಲಾಸ್ಟ್ ಟೈಮ್ ಕೊಟ್ಟಿಲ್ವಾ? ಆಗಲ್ಲ, ಹೋಗ್ರಿ. ಸರ್, ಎಮರ್ಜೆನ್ಸಿ ಇತ್ತು ಸರ್. ಆಗಲ್ಲ, ಹೊರಡ್ರಿ. ಸರ್, ಹೋಗ್ರಿ. ರಜೆ ಕೊಡೋಕೆ ಸಾಯ್ತಾನೆ. ಹಲೋ ಹಲೋ, ನಾನು ಕಣಯ್ಯ, ಅನಂತ ಸ್ವಾಮಿ, ಮ್ಯಾರೇಜ್ ಏಜೆಂಟು. ನಿಮ್ಮಮ್ಮ ನಂಬರ್ ಕೊಟ್ರು ಕಣಯ್ಯ. ಓ, ಅನಂತ ಸ್ವಾಮಿಗಳಾ? ಹಾಂ, ಹೇಳಿ ಹೇಳಿ. ಸ್ವಲ್ಪ ನಿನ್ನ ಡೀಟೇಲ್ಸ್ ಹೇಳ್ತೀನಪ್ಪ. ಹ್ಞೂ, ನನ್ನ ಬಗ್ಗೆ ಹೇಳಬೇಕು ಅಂದರೆ ನನ್ನ ಹೆಸರು ಸೂರ್ಯ. ನನಗೆ 27 ವರ್ಷ. ನನಗಿರೋದು ಅಮ್ಮ ಹಾಗೆ ಒಬ್ಳೇ ತಂಗಿ. ಅಪ್ಪ ನಮ್ಮಿಂದ ದೂರ ಆಗಿ 10 ವರ್ಷ ಆಯಿತು. ಸದ್ಯಕ್ಕೆ ನಾನೇ ನಮ್ಮನೆ ಬ್ಯಾಕ್ಬೋನ್. ಸರಿ, ಮತ್ತೆ? ಹಾಂ, ಕೊಡಗಿನಲ್ಲಿ ಡಿಗ್ರಿ ಮುಗಿಸಿ 2 ವರ್ಷ ಕೆಲಸ ಹುಡುಕಿ ಅಯ್ಯೋ, ಜೀವನನೇ ಸಾಕಾಗಿ ಹೋಗಿತ್ತು. ಫೈನಲಿ ಬ್ಯಾಂಗ್ಳೂರಿನಲ್ಲಿ ಕೆಲಸ ಸಿಕ್ಕಿದೆ. ಬ್ರೋಕರ್ ಅಣ್ಣ. ಯೋ, ಬ್ರೋಕರ್ ಅಂತ ಕರಿಬೇಡ ಕಣಯ್ಯ. ಓ, ಸಾರಿ. ಹುಡುಗಿ ಸುಮಾರಾಗಿದ್ರೂ ಪರವಾಗಿಲ್ಲ, ಹೊಂದಾಣಿಕೆ ಇರಬೇಕು. ಸರಿ, ನನ್ನ ಆಫೀಸ್ ಬಂತು, ಸಂಜೆ ಕಾಲ್ ಮಾಡ್ತೀನಿ. ಸರಿನಪ್ಪ. ಬೆಳಗೆದ್ದು ನನ್ನ ಮುಖವ ನಾನು ನೋಡಿದೆ, ಅದೃಷ್ಟನೋ ದುರದೃಷ್ಟನೋ ಮ್ಯಾನೇಜರ್ ಕೈಲಿದೆ. ನನ್ನ ಐ ವಿಲ್ ಸೆಂಡ್. ಓಕೆ. ಗುಡ್ ಮಾರ್ನಿಂಗ್ ಮೇಡಮ್. ವೆರಿ ಗುಡ್ ಮಾರ್ನಿಂಗ್. ಹಿಟ್ಲರ್ ಬಂದಿದಾನಾ? ಹಿಟ್ಲರ್ ಬಂದು 1 ಅವರ್ ಆಗಿದೆ. ಆ ಮನುಷ್ಯ ಫುಲ್ ಗರಂ ಆಗಿದ್ದಾನೆ. ಇವತ್ತು ಯಾರಿಗೇನ್ ಕಾದಿದ್ಯೋ ಗೊತ್ತಿಲ್ಲ. ಹೌದಾ? ಸರಿ, ಹ್ಯಾವ್ ಅ ನೈಸ್ ಡೇ. ಓಕೆ. ಹಾಯ್ ಸರ್, ಗುಡ್ ಮಾರ್ನಿಂಗ್. ರೀ, ಗುಡ್ ಮಾರ್ನಿಂಗ್ ಇರಲಿ. ನೆಕ್ಸ್ಟ್ ವೀಕು ಫಾರಿನ್ ಕ್ಲೈಂಟ್ಸ್ ಬರ್ತಾ ಇದ್ದಾರೆ. ಸ್ವಲ್ಪ ಆಫೀಸ್ ಕಡೆ ಫೋಕಸ್ ಇರಲಿ. ಶ್ಯೂರ್ ಸರ್, ಐ ವಿಲ್ ಮ್ಯಾನೇಜ್. ಡ್ಯಾಮ್ ಇಟ್, ಈ ಮನೆ ಒಂಥರ ಕಾಟ ಆದರೆ ಈ ಆಫೀಸಲ್ಲಿ ಇನ್ನೊಂಥರ ಕಾಟ. ಛೇ, ನೆಮ್ಮದಿನೇ ಇಲ್ಲ. ಹೌದು. ಹಲೋ ರೀ ದಿವ್ಯಾ, ಹೇಳಿ ಸರ್. ಸೂರ್ಯಂಗೆ ಪ್ರೊಡಕ್ಷನ್ ಫೈಲ್ ತಗೊಂಡು ನನ್ನ ಕ್ಯಾಬಿಂಗ್ ಬರೋಕ್ಕೆ ಹೇಳ್ರಿ. ಶೋ ಸರ್. ಹಲೋ. ಸೂರ್ಯ. ಹಾಂ, ಹೇಳಿ. ಬಾಸ್ ಕಾಲ್ ಮಾಡಿದ್ರು. ಏನಂತೆ? ಪ್ರೊಡಕ್ಷನ್ ಫೈಲ್ ತಗೊಂಡೋಗ್ಬೇಕಂತೆ. ಓಕೆ. ಇವನೇನಪ್ಪ ಬೆಳಗ್ಗೆನೇ ನನ್ನ ಕರಿತಿದ್ದಾನೆ.
ಎಕ್ಸ್ಕ್ಯೂಸ್ ಮೀ ಸರ್. ಕಮ್ ಇನ್. ಪ್ರೊಡಕ್ಷನ್ ಫೈಲ್. ಪ್ರೆಸೆಂಟೇಷನ್ ರೆಡಿ ಆಯ್ತೇನ್ರಿ? ಸರ್ ಮೀಟಿಂಗ್ ಇರೋದು 5th. ಇನ್ನೂ ಟೈಮ್ ಇದೆಯಲ್ಲ, ರೆಡಿ ಮಾಡೋಣ ಅಂತ ಅನ್ಕೊಂಡೆ. ಸೂರ್ಯ, ಡೋಂಟ್ ಬಿಹೇವ್ ಲೈಕ್ ಸ್ಟುಪಿಡ್. ಯಾರ್ರೀ ನಿಮ್ಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಿರೋದು? ಹಾ, ಕಾಮನ್ ಸೆನ್ಸ್ ಇಲ್ವಾ? ಕೆಲಸ ಮಾಡಿ ಅಂದ್ರೆ ರೀಸನ್ಸ್ ಹೇಳ್ತೀರಾ? ಇಡಿಯಟ್ ತಂದು. ಇನ್ನು 4 ಅವರಲ್ಲಿ ಪ್ರೆಸೆಂಟೇಷನ್ ನನ್ನ ಟೇಬಲ್ ಮೇಲೆ ಇರಬೇಕು. ಇಲ್ಲ ಅಂತಂದ್ರೆ ಹೊರಡಿ. ಟೈಮ್ ಅಂತ ಟೈಮ್. ಇವನ ಹತ್ರ ಎಲ್ಲ ಯಾವನ್ ಕೆಲಸ ಮಾಡ್ತಾನೆ? ಇವರ ಅಪ್ಪಂದಂತ ಅನ್ಕೊಂಡಿದ್ದಾನೆ ಆಫೀಸ್ನ. ಏನ್ ಮುಖ ನೋಡ್ತಿದ್ಯಾ? ನಿನಗೊಬ್ಬನಿಗೆ ಏನೋ ಬಯಕ್ ಬರೋದು? ನಮ್ಗೆಲ್ಲ ಬಯಕ್ ಬರೋದಿಲ್ವಾ? ತಗೊಳ್ಳೋ ರಿಸೈನ್ ಲೆಟರ್. ನಿನ್ನ ಹತ್ರ ಎಲ್ಲ ಯಾವನ್ ಕೆಲಸ ಮಾಡ್ತಾನೆ? ಗುಡ್ ಬೈ. ಇಮ್ಯಾಜಿನೇಷನ್ ಈ ರೇಂಜಾ? ಆಗಿದ್ದಾಗ್ಲಿ, ಈ ರಿಸೈನ್ ಲೆಟರ್ನ ಅವನ ಮುಖದ ಮೇಲೆ ಸಿಗಬೇಕು. ಹಲೋ ಸರ್, ನಾವು HIFC ಇಂದ ಕಾಲ್ ಮಾಡ್ತಾ ಇದ್ದೀವಿ. ನಿಮ್ಮ ಬೈಕ್ ಲೋನ್ ಪೆಂಡಿಂಗ್ ಇದೆ, ಪೇ ಮಾಡಿ ಸರ್. ಮನೆ ಬಾಡಿಗೆನ ಪ್ರತಿ ತಿಂಗಳು 5ನೇ ತಾರೀಕಿನೊಳಗಡೆ ಕೊಡಬೇಕು, ಗೊತ್ತಾಯ್ತೇನಪ್ಪ? ಇಲ್ಲ ಅಂದ್ರೆ ಮನೆ ಖಾಲಿ ಮಾಡಿಸ್ಬಿಡ್ತೀನಿ. ನಾಳೆ ಬೆಳಿಗ್ಗೆ ಕೆಲ್ಸ ಇಲ್ದೇನೆ ಈ ಮಾರಿ ಮತ್ತು ತಂಗಿ ಮುಖನ ಹೆಂಗಪ್ಪ ನೋಡೋದು? ಯಪ್ಪ, ಜೀವನದಲ್ಲಿ ಬದುಕಬೇಕು, ಹೊಟ್ಟೆ ತುಂಬಬೇಕು ಅಂದ್ರೆ ಕೋಪ, ಸೆಲ್ಫ್ ರೆಸ್ಪೆಕ್ಟ್ನ